ಹಾಯ್ ಗೈಸ್, ಕರಿಮೆಣಸು ತೆಗೆಯುವ ಸೀಸನ್ ಬಂತು. ಇಲ್ಲಿ ಒಬ್ಬರು ಅಂಕಲ್ ತೆಗಿತಾ ಇದ್ದಾರೆ, ಹಾಗೆ ಅವ್ರ ಹತ್ರ ಹೋಗಿ ಮಾತಾಡುವ ಅಂತ ಇದ್ದೇನೆ. ನಾವು ಯಾವತ್ತೂ ಹೊಸ ಹೊಸ ವಿಷಯದ ಬಗ್ಗೆ ಕಲಿತಾ ಇರಬೇಕು, ನಾಲೆಜ್ ಜಾಸ್ತಿ ಮಾಡ್ತಾ ಇರಬೇಕು. ನಮ್ಮ ಹತ್ರ ಎಷ್ಟೇ ನಾಲೆಜ್ ಇದ್ದರೂ ಅದು ಕಮ್ಮಿಯೇ. ಬನ್ನಿ ಇವತ್ತು ಅಂಕಲ್ ಒಟ್ಟಿಗೆ ಮಾತಾಡಿ ಎಷ್ಟು ನಾಲೆಜ್ ಸಿಗ್ತದೆ ನೋಡುವ. ಗೈಸ್, ನಾವು ಕರಿಮೆಣಸೆಲ್ಲ ಯೂಸ್ ಮಾಡ್ತೇವೆ, ಆದರೆ ಅದು ತೆಗೆಯುವ ಕಷ್ಟ ನಮಗೆ ಗೊತ್ತಿಲ್ಲ. ಈ ಕರಿಮೆಣಸು, ತೆಂಗಿನಕಾಯಿ ಎಲ್ಲ ತೆಗೆಯುವ ಕೆಲಸ ಉಂಟಲ್ಲ, ತುಂಬ ರಿಸ್ಕಿ ಕೆಲಸ ಅಲ್ವಾ ಗೈಸ್? ಹಾಗಾದರೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ಕೆಲಸ ಮಾಡ್ತಾರಲ್ಲ, ಅವರೆಷ್ಟು ಗ್ರೇಟ್ ಅಲ್ವಾ ಗೈಸ್? ಈಗ ಅಂಕಲನ್ನು ಮಾತಾಡಿಸುವ. ನಾವು ಜನವರಿ ಲಾಸ್ಟ್ ಐತಿತ್ತು ಪರ್ನದುಂಬು ಜನವರಿ ಫಸ್ಟಿಗೆ ಟೈಮ್ ತಂದು ಜನವರಿಗೆ ಪಂಡ ಎಂಚ ದೆಪ್ಪುನ ಅಂದಾಜು ಎಂಚ ಅಂದಾಜು ಹಿಡ್ದೆಪ್ಪು ನಾವು ಪಂಡ ಪರ್ಂದರ ಟೆಂಪೋ ಕೆಂಪಾಯರ್ ವಿಜಯಪುರ ಕಾಲು ಐತೆ 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 ಏತು ಪರ್ಂದು ಉಂಡೆ ಮಸ್ತ್ ಒಂದು ಹಾಕಿ ಸದ್ದ ಪರ್ನ ಅದು ಕೆಲ ಕಾಲು ಲೇಟ್ ಅಂತ ನಾವು ಎಂಚ ಉಂಡ ಉಂಡ ಪಂಡ ಐನ್ ದೆತ್ತದು ಸುಲ್ತದು ಗೋಣಿ ಗೋಣಿತೋದು ಹಾಗೆ ಹೋಗಂತೆ ತುಂಬುವುದು ಐನಾಜು ತುಂಬ ಕಪ್ಪ ಸರಿ ಸರಿ ಕಪ್ಪ ಮತ್ತೆ ಮಾರ ಸರಿ ಕ್ಲೀನ್ ಅಂಕಲ್, ಮತ್ತೆ ಒಂದು ಮರಕ್ಕೆ ಎಷ್ಟು ಸಿಗ್ತದೆ? ಅದು ಹೇಳಿಕ ಅಂದರೆ ನಾರ್ಮಲ್ ಆಗಿ ಇಂಥ ಮರ 3 kg ಬರ್ತದಾ? ಇಂಥದ್ರಲ್ಲೇ ಒಂದು ಕೆಜಿ ಎಲ್ಲ ಸಿಗ್ತದೆ. ಹಾಂ, ಹೀಗಿದ್ರೆ ತುಂಬ ಸಿಗ್ತದಲ್ಲ? 3 kg ಅಂತ ಹಾಂ. ಮತ್ತೆ ನೀರೆಲ್ಲ ಸರಿಬೇಕಲ್ಲ ಮತ್ತೆ ಒಬ್ಬರಿಗೆ ಒಂದು ಮರಕ್ಕೆ ಲೆಕ್ಕವ ನಿಮಗೆ ಕೂಲಿ ಅಂದರೆ? ಮತ್ತೆ ದಿನ ಮಜೂರಿಯಾ? ಒಂದು ಮರ ಲೆಕ್ಕ ಅಲ್ವಾ? ದಿನ ಸಂಬಳ ಇರ್ತಲ್ಲ ಹಾಗೆ. ಈಗ ಹಸಿ ಅಲ್ಲ, ಹಾಂ. ಈಗ 5 kg ಇದ್ರೆ ಒಣಗಿದ ಮೇಲೆ 1 kg ಹೌದಾ? ವೆಯ್ಟ್ ಇಲ್ಲಲ್ಲ, ಅದು ಇಂಥ ಒಂದು ಬುಟ್ಟಿಯಲ್ಲಿ ಆಗುದ ಒಣಗಿದ ಮೇಲೆ ಒಂದು 5 kg ಫುಲ್ ಆಯಿತು, 5-6 kg. ಹೌದಾ? ಅದು ಆಗುವುದಲ್ಲ, ಭಾರ ಇಲ್ಲ, ಹಸಿ ಮಾತ್ರ ಭಾರ ಇಲ್ಲ. ಗೈಸ್, ನನ್ನ ತಮ್ಮ ಒಬ್ಬೇ ಹಾಕ್ತಿದ್ದಾನೆ. ಸೊ ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.